ಮಲೆನಾಡ ಹೆಣ್ಣ ಮೈ ಬಣ್ಣ. ಏನು ನಿನ್ನ ಕಂಡ್ರೆ ನನಗಿಷ್ಟ, ಏನು ಹೇಳ್ತೀಯ ಹೇಳು. ಹಂಗೆ ಅಯ್ಯೋ ಏನು ಸರ್ ಹಿಂಗೆ ಹೇಳ್ತೀರಾ ಹಂಗೆ ಹಿಂಗೆ ಅಂತ ನಾನು ಒಂದು ಲೆಟ್ರ್ ಬರೆದೆ. 3 ಮಕ್ಕಳಿದ್ವು, 3 ಮಕ್ಕಳಿತ್ತು. ಅಷ್ಟೊತ್ತಿಗೆ ಆಯಮ್ಮ ದೊಡ್ಡ ಗಲಾಟೆ, ಆ ಕೆಟ್ಟ ಮಾತುಗಳೆಲ್ಲ ಮಾತಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೊಡಿಯಕ್ಕೆ ಬಂದು ಮನೆ ಹತ್ರ ಹೊಡಿಯಕ್ಕೆ ರೆಡಿ ಮಾಡಿ ಆಯಮ್ಮ ಎಲ್ಲ ಹೊಡಿಯಕ್ಕೆ ಬೇಜಾನ್. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು. 40 ವರ್ಷ ನಮ್ಮನ್ನ ಎಂಟರ್ಟೈನ್ ಮಾಡಿ ಮನೋರಂಜನೆ ಕೊಟ್ಟಿದ್ದಕ್ಕೆ ಧನ್ಯವಾದ ತಮಗೆ ಕನ್ನಡಿಗರ ಪರವಾಗಿ. ನನಗೆ ಸಿಕ್ಕ ಅವಕಾಶ ಅದಷ್ಟೇ, ಅದು ಸಿಕ್ತು. ಅದನ್ನ ಹಂಗೆ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದೀನಿ. ಸ್ಟಿಲ್ ಐ ಆಮ್ ರನ್ನಿಂಗ್, ಓಡಾಡ್ತಾ ಇದ್ದೀನಿ. ಈಗಲೂ ಕೆಲಸ ಮಾಡ್ತೀನಿ, ಈಗಲೂ ಡಬ್ಬಿಂಗ್ ಮಾಡ್ತೀನಿ, ಈಗಲೂ ಶೂಟಿಂಗ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಸುಮ್ಮನೆ ಅಂತೂ ಕೂತಿಲ್ಲ. ನನ್ನ ಕೈ ಹಿಡಿದಿದೆ, ಅದೇನಂತೂ ಗೊತ್ತಿಲ್ಲ. ಅದು ನನ್ನ ಅದೃಷ್ಟನೇ ಅನಿಸುತ್ತೆ ಅಷ್ಟೇ. ನೋಡಿ, ಇವತ್ತಿನ ಪೀಳಿಗೆ ಕೂಡ ನಿಮ್ಮನ್ನು ಮರ್ತಿಲ್ಲ. ಇಲ್ಲ ಇಲ್ಲ, ಅದಂತೂ ನಿಜ. ಎಲ್ಲರೂ ಜ್ಞಾಪಿಸ್ಕೊಳ್ತಾ ಇದ್ದಾರೆ. ಎಲ್ಲರೂ ಅಮ್ಮ 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 ನನಗೆ ಎಷ್ಟು ಗೌರವ ಕೊಡ್ತಾರೆ ಗೊತ್ತಾ, ಅದೇ ನನಗೆ ಖುಷಿ. ಮೂಲ ಯಾವ ಊರು? ಮೂಲ ನಮ್ಮದು ಬೆಂಗಳೂರು ಡಿಸ್ಟ್ರಿಕ್ಟು, ನೆಲಮಂಗಲ ತಾಲೂಕು ಹೊರನಾಯಕನಹಳ್ಳಿ ಅಂತ ನಮ್ಮ ಅಪ್ಪನೂರು. ನಮ್ಮ ಅಮ್ಮಂದು ದೇವನಹಳ್ಳಿ. ಅವ್ರದ್ದು ಕಲ್ಯಾಣ ಆದಮೇಲೆ ನಾವು ಹುಟ್ಟಿದ ಮೇಲೆ ಬೆಂಗಳೂರು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರಿಕೊಂಡ್ರು ನಮ್ಮಪ್ಪ. ಆವಾಗ ಬೆಂಗಳೂರಿಂದ ಬೆಂಗಳೂರಲ್ಲಿ ಟ್ರೈನಿಂಗ್ ಆಯ್ತಂತೆ. ಆಮೇಲೆ ಮೈಸೂರಿಂದ ಫುಲ್ ಹಾಸನ ಡಿಸ್ಟ್ರಿಕ್ಟು ಕಂಪ್ಲೀಟು, ಹೊಳೆ ನರಸೀಪುರ, ಹಾಸನ, ಅರಸೀಕೆರೆ, ಅರಕಲಗೂಡು, ಎಸ್ಲೂರು, ಕೊಡ್ಲಿಪೇಟೆ ಎಲ್ಲ ಊರುಗಳಲ್ಲೂ ಸುತ್ಕೊಂಡು ಬಂದಿದ್ದೀರ. ಎಲ್ಲ ಸ್ಕೂಲಲ್ಲೂ ಓದೋದು ಒಂದೊಂದು ವರ್ಷ 2 ವರ್ಷಕ್ಕೆ 2 ವರ್ಷ 3 ವರ್ಷಕ್ಕೆ ಟ್ರಾನ್ಸ್ಫರ್ ಆಗ್ತಿತ್ತು. ಎಲ್ಲ ಊರಲ್ಲೂ ಓದಿ ಒಂದು PUC SLC ಆದಮೇಲೆ ಏನು ಮಾಡೋದು ಅಂತಂದ್ಬಿಟ್ಟು, ಸರಿ PUC ಹಂಗೂ ಚನ್ನರಾಯಪಟ್ಟಣದಲ್ಲೇ ಮುಗೀದ ತಕ್ಷಣ ಇನ್ನು ಕಾಲೇಜಿಗೆ ಹೋಗ್ಬೇಕಲ್ಲ ಅಂತ ಹಾಸನ AVK ಕಾಲೇಜಿಗೆ ಹೋದೆ. ಡಿಗ್ರಿ ಹೋದೆ. ಸರಿ AVK ಕಾಲೇಜು ಆಯಿತು. ಇದು ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಇತ್ತು, ನಾನು ಕನ್ನಡ ಮೀಡಿಯಮಲ್ಲಿ ಓದಿರೋದು. ಹಂಗೆ ಇಂಗ್ಲೀಷ್ ಮೀಡಿಯಮ್ ಕಷ್ಟ ಆಗ್ತಿತ್ತು. ಅಮ್ಮ ಏನು ಮಾಡೋದು ನಮ್ಮ ಅಮ್ಮನ ಹತ್ರ ನಾನು ಎಲ್ಲ ಹೇಳ್ಕೊತಾ ಇದ್ದೀನಿ. ನಮ್ಮ ಅಪ್ಪಂಗೆ ಹೇಳ್ತಿರ್ಲಿಲ್ಲ, ಅವರು ಸ್ವಲ್ಪ ಭಯ ನಮಗೆ ಅವ್ರನ್ನ ಕಂಡ್ರೆ. ಸರಿ ಅಂತಂದ್ಬಿಟ್ಟು ಸರಿ ಏನು ಮಾಡಬೇಕು ಅಂತೀಯ ಮತ್ತೆ ಅಂತಂದರು. ಇಲ್ಲಮ್ಮ ಕನ್ನಡ ಮೀಡಿಯಮ್ ಮೇಲೆ ಓದೋಣ, ಬೇರೆ ಕಡೆ ಹೋಗ್ಬಿಟ್ಟು ಹಂಗೆ ಹಿಂಗೆ ಅಂತ. ಸುಮ್ಮನೆ ಹಿಂಗೆ ಹೋಗೋಕ್ಕಾಗುತ್ತೆ, ಇದನ್ನು ಹೋಗ್ಬಿಡೋದು. ಅಷ್ಟೊತ್ತಿಗೆ ಏನು ಮಾಡಿದ್ವಿ, AVK ಕಾಲೇಜಲ್ಲಿ ಅಲ್ಲಿ ಯಾರ್ದೋ ಮನೇಲಿ ಇರಿಸಿ ಓದಿಸಿದ್ರು ನನ್ನ. ಅವ್ರ ಮನೇಲಿ ಊಟ ಸರಿಯಾಗಿ ಆಗ್ತಿರ್ಲಿಲ್ಲ. ಸರಿ 12 ಗಂಟೆಗೆ ಒಂಚೂರು ಊಟ ಹಾಕಿದ್ರೆ ಸಂಜೆನೇ ಮತ್ತು ರಾತ್ರಿಗೆ ಊಟ, ಹಂಗಿರೋದು. ಏನು ಮಾಡೋದು ಅಂತ ಹಿಂಗೆ ಮಾಡ್ಕೊಂಡು ಸರಿ ಮೈಸೂರಿಗೆ ಹೋಗ್ಬಿಡೋಣ, ಮೈಸೂರಿಗೆ ಮಾರ್ಣಿಸ ಸೇರ್ಕೊಂಬಿಡ್ತೀನಿ ಹಂಗೆ ಹಿಂಗೆ ಅಂತಂದು ನಮ್ಮದೇ ಡಿಸೈಡ್ ಆಯಿತು ಅಂತಂದ್ಬಿಟ್ಟು ನಮ್ಮಮ್ಮ ಇದು ಮಾಡಿದ್ರು. ಸರಿ ಹೋಗೋಣ ಬಿಡಿ ಅಂತ. ನಮ್ಮಮ್ಮ ಜಗಳ ಜಾಸ್ತಿ ಆಗೋಯ್ತು. ಹಂಗೆ ಏನು ಅನ್ಕೊಂಡಿದ್ಯಾ, ಹೆಂಗೆ ಹೋಗೋದು, ಗಂಡು ಮಕ್ಳನ್ನ ಬಿಟ್ಬಿಟ್ಟು ಹೋಗ್ತೀಯ ಹಂಗೆ ಹಿಂಗೆ. ಆಮೇಲೆ ನಾನು ಹಠ ಮಾಡಿಬಿಟ್ಟೆ, ಹೋಗೋಣಮ್ಮ ಅಂತಂದ್ಬಿಟ್ಟು ಸರಿ ಮೈಸೂರಿಗೆ ಹೊಟ್ಟೋದ್ವಿ. ನಾನು ಅಮ್ಮ. ಪೊಲೀಸ್ನವರು ಪೇಪರ್ನಲ್ಲಿ ಹಾಕ್ಸಿದ್ ನಿನ್ ಫೋಟೋ ನೋಡಿ ಈ ಮನುಷ್ಯ ಎಷ್ಟು ಕೆಟ್ಟವನಿರ್ಬಹುದು ಅನ್ಕೊಂಡಿದ್ದೆ. ಓದಬೇಕು ಅನ್ನೋದು ಆಸೆ ಇದೆ, ಬಟ್ ಒಳ್ಳೆ ಕಾಲೇಜಲ್ಲಿ ಓದಬೇಕು ಅನ್ನೋದು ಆಸೆ ಇದೆ. AVK ಕಾಲೇಜು ನನಗೆ ಹಿಡಿಸ್ಲಿಲ್ಲ. ಸರಿ ಅಂತಂದ್ಬಿಟ್ಟು ಅಲ್ಲಿ ಅದೇ ಅದು ಊಟ ಇಲ್ಲ, ಸರಿ ಇಲ್ಲ, ಏನಿಲ್ಲ, ಸರಿ ಅಂತಂದ್ಬಿಟ್ಟು ಹೊರಟ್ಬಿಟ್ವಿ. ಅಂದರೆ ಅಮ್ಮ ಬಂದು ರೂಮ್ ಮಾಡಿದ್ರು. ರೂಮ್ ಅಲ್ಲೇ ಕೆಜಿ ಕೊಪ್ಪಳಲ್ಲಿ ಸ್ವಲ್ಪ ಸೇಫ್ ಆಗಿತ್ತೆಲ್ಲ. ಒಂದು ದೊಡ್ಡ ಮನೇಲಿ ಒಂದು ಪುಟ್ಟ ರೂಮು ಹಿಂದ್ಗಡೆ ಮಾಡಿಕೊಟ್ರು. ಮಾಡಿ ಅವರು ಇದ್ದರು. ಆಮೇಲೆ ನಮ್ಮ ಅಪ್ಪನೂ ಆಮೇಲೆ ಒಪ್ಕೊಂಡ್ರು. ಸರಿ ಅಂತಂದ್ಬಿಟ್ಟು ಹಾಸನಲ್ಲಿ ಅಪ್ಪ 2 ಗಂಡು ಮಕ್ಕಳು ಸಂಸಾರ ಅಲ್ಲಿತ್ತು. ಹಾಸನಮ್ಮ ದೇವಸ್ಥಾನದ ಹತ್ರ ಮನೆಯಲ್ಲಿ ಅಲ್ಲಿದ್ದರು. ಇವ್ರು ನನ್ನ ಹತ್ರ ಇದ್ದರು. ಸರಿ ಅಂತಂದ್ಬಿಟ್ಟು ಹೋಗೋದು ಬರೋದು ಮಾಡ್ತಾಯಿದ್ರು. ಆಮೇಲೆ ಬಂದುಬಿಡ್ರಿ ಎಲ್ಲ ಇಲ್ಲಿಗೇನೆ ಇಲ್ಲಿ ಜೀವನ ಮಾಡೋಣ ಹಂಗೆ ಹಿಂಗೆ ಅಂತ. ನಮ್ಮಪ್ಪ ಹಾಸನಲ್ಲೇ ಡ್ಯೂಟಿ ಮಾಡ್ತಾಯಿದ್ರು, ಪೊಲೀಸ್ ಡ್ಯೂಟಿ. ಏನಾಗಿದ್ರು? ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆದರೂ, ಸಬ್ ಇನ್ಸ್ಪೆಕ್ಟರ್ ಆಗಿ ರಿಟೈರ್ ಆದರು. ಸರಿ ಅಂತಂದ್ಬಿಟ್ಟು ವಾಪಸ್ಸು ಅವ್ರು ಬಂದರು, ನನ್ನ ತಮ್ಮಂದ್ರುಗಳು ಬಂದರು. ಅವನು ಹಾಸನಲ್ಲಿ ಡಿಪ್ಲೊಮಾ ಸೇರ್ಕೊಂಡ, ದೊಡ್ಡವನು. ಚಿಕ್ಕವನು ಅಲ್ಲೇ ಏನು 6ನೇ ಕ್ಲಾಸು 7ನೇ ಕ್ಲಾಸು ಅವನು ಮಾಡ್ತಾಯಿದ್ದ. ಸರಿ ನಾನು ಹೆಂಗೆ ಕಾಲೇಜಿಗೆ ಹೋಗ್ತಾಯಿದ್ದೆ. ಸರಿ ಅಂತಂದ್ಬಿಟ್ಟು ನನಗೆ ಯಾವಾಗಲೂ ಈ ರಾಜ್ಕುಮಾರ್ ಭಾರತಿ ಪೋಸ್ಟರ್ ನೋಡೋದು.
ಎಲ್ಲಿ ಅಂಗಡಿಗೆ ಕಳಿಸಿದ್ರು ಪೋಸ್ಟರ್ ನೋಡೋದು ಅದೇ ಒಳಸಿಪುರ ಅದೆಲ್ಲ ಹೇಳಿದ್ನಲ್ವ ಆ ಮನೆಗಳಲ್ಲೇ ಅಲ್ಲಿದ್ವಲ್ಲ ಅವಾಗ ಬರೀ ಪಿಕ್ಚರ್ ಪೋಸ್ಟರ್ ನೋಡ್ಕೊಂಡು ಪಿಕ್ಚರ್ ಪೋಸ್ಟರ್ ನೋಡೋದೇ ನನ್ನ ಕೆಲಸ. ಜಡೆ ಹಿಂಗೆ ಎಣ್ಕೊಂಡು ದುಡ್ಡು ಬಿಟ್ಟು ಬಂದುಬಿಡ್ತಿದ್ದೆ ನಾನು, ಕಳ್ಕೊಂಬಂದ್ಬಿಡ್ತಿದ್ದೆ. ನಮ್ಮ ಅಮ್ಮ ಬಂದ ತಕ್ಷಣ ಮೆಣಸಿನ್ಕಾಯಿ ಹೊಗೆ ಹಾಕೋರು, ಇದು ಹಿಂಗೆಲ್ಲ ಮಾಡ್ತೀಯ ಹಂಗೆ ಅಂತ. ಆಮೇಲೆ ಅಷ್ಟೊಂದು ಇಷ್ಟ ನನಗೆ ಈ ಸಿನಿಮಾ ಅಂತಂದ್ರಲ್ಲ, ಒಂದು ಈ ಆ್ಯಕ್ಟಿವಿಟೀಸು ಆರ್ಟಲ್ಲಿ ತುಂಬ ಇಷ್ಟ ನನಗೆ. ಹಂಗಿತ್ತು. ಅದಕ್ಕೆ ಹೋಗೋ ದಾರಿ ಹೆಂಗೆ ನನಗೇನು ಗೊತ್ತೇ ಇಲ್ಲ, ಏನೇನೂ ಗೊತ್ತಿಲ್ಲ. ಸೊ ನಿಮಗೆ ಕಾಲೇಜ್ ಡೇಸಿಂದ ಸಿನಿಮಾ ಬಗ್ಗೆ ಆಸಕ್ತಿ? ಎಸ್ ಅಲ್ಲಿ ಕಾಲೇಜಲ್ಲಿ ನಾನು ಫಸ್ಟು ಮೈಸೂರಿಗೆ ಹೋದ್ಮೇಲೆ ಅಲ್ಲಿ ಹೋಗ್ತಿದ್ದಂಗೆ ನಾನು ಟ್ಯಾಬ್ಲೋಗೆ ಸೇರಿಸ್ಕೊಂಡ್ರು. ದಸರಾದ ಟೈಮಲ್ಲಿ ಬರುತ್ತಲ್ಲ, ಎಲ್ಲ ಇದು ಬೇರೆ ಬೇರೆ ದೇಶಗಳದ್ದು ಇದೆಲ್ಲ ಗಂಡ ಹೆಂಡತಿ ಆ ಥರ ಇದು ಮಾಡಿ ನನಗೆ ಮೈಸೂರು ಇದು ಅಯ್ಯಂಗಾರು ಡ್ರೆಸ್ ಹಾಕ್ಬಿಟ್ಟು ಸೇರಿಸ್ಕೊಂಡ್ರು. ಅಲ್ಲಿಂದ ಆಚೆಗೆ ಅಲ್ಲಿ ನಮ್ಮ ಪ್ರಿನ್ಸಿಪಾಲ್ ವೆಸ್ಲಿ ಅಂತ ಇದ್ದರು. ಅವ್ರಿಗೆ ನೋಡಿದ್ರು. ಓಕೆ, ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಇರ್ತಾಯಿದ್ದೆ ನಾನು, ಅಲ್ಲಿ ಹೋಗಿ ಸೇರ್ಕೊತಾ ಇದ್ದೆ. ಸರಿ ಅಂದ್ಬಿಟ್ಟು ಅವರು ನಮಸ್ಕಾರ ಆ ಥರ ಆಗೋಗಿತ್ತು. ಸರಿ, ಈ ಹುಡುಗಿ ಇಂಟ್ರೆಸ್ಟ್ ಇದೆ ಅಂತ ಅಂದ್ಕೊಂಡ್ರೇನೋ ಗೊತ್ತಿಲ್ಲ. ಆಮೇಲೆ ಈ ಥರ ಹಿಂಗೆ ಎಲ್ಲದನ್ನು ಮಾಡ್ತಾಯಿದ್ನಲ್ಲ, ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ನಲ್ಲ. ಆವಾಗ ಈ ಸಿದ್ಧಲಿಂಗಯ್ಯ ಅವರು ಇದಕ್ಕೆ ಬಂದರು, ಆರ್ಟಿಸ್ಟ್ ಸೆಲೆಕ್ಷನ್ಗೆ. ಇದು ಅಲ್ಲಾಯಿತು, ಇದು ಸೆಕೆಂಡ್ ಇಯರ್ BA ಆಯ್ತು, ಮಾಡ್ತಾಯಿದ್ದೆ. ಅವ್ರು ಬಂದರು, ಒಂದು ಆರ್ಟಿಸ್ಟ್ ಸೆಲೆಕ್ಷನ್. ವೆಸ್ಲಿ ಅವರು ನಮ್ಮ ಕ್ಲಾಸ್ಗೆ ಕಳಿಸಿದ್ರು, ಇದು ಕರ್ಕೊಂಬನ್ನಿ ಇವ್ರನ್ನ ಕರೀರಿ ಅಂತ ನನ್ನ ಹೆಸರು ಹೇಳ್ಬಿಟ್ಟು ಕಳಿಸಿದ್ರು. ಆಮೇಲೆ ಬಂದೆ. ಅವರು ಇದ್ರ ರೂಮಲ್ಲೇ, ಪ್ರಿನ್ಸಿಪಲ್ ರೂಮಲ್ಲೇ ಇಂಟ್ರ್ಯೂ ಮಾಡಿದ್ರು. ಅಂದರೆ ಸಿದ್ಧಲಿಂಗಯ್ಯ, ಇವರು MP ಶಂಕರು, ಎಂಥದ್ದು ಅವ್ರ ಸತ್ರ ಚಂದುಲಾಲ್ ಜೈನು ಎಲ್ಲರೂ ಇದ್ದಾರೆ. ಸರಿ ಕರೆಸಿದ್ರು, ನನ್ನ ನೋಡಿದ್ರು. ಓಕೆ ಅಂತಂದ್ರು ಸಿದ್ಧಲಿಂಗಯ್ಯ. ಸರಿ ಅಂತ ಹೇಳ್ಬಿಟ್ಟು ಸರಿ ಫೋಟೋ ಕೊಡಮ್ಮ ಅಂತ. ಸರ್ ನನ್ನ ಹತ್ರ ಫೋಟೋಗಳಿಲ್ಲ ಸರ್, ನನಗೇನು ಪ್ರಿಪ್ರೇಷನ್ನೇ ಇಲ್ವಲ್ಲ, ನನಗೆ ಗೊತ್ತೇ ಇಲ್ವಲ್ಲ. ಸರಿ ಸ್ಟುಡಿಯೋದಲ್ಲಿ ಫೋಟೋ ತೆಗೆಸ್ಬಿಟ್ಟು ಸಂಜೆ ನಾವು ಎಕ್ಸಿಬಿಷನ್ ಹತ್ರ ಇರ್ತೀವಿ, ಅಲ್ಲಿಗೆ ತಂದು ಕೊಟ್ಬಿಡಮ್ಮ ಅಂತಂದರು. ಎಕ್ಸಿಬಿಷನ್ ಹತ್ರ ಅಲ್ಲಿ ಹೋಗ್ಬೇಕಂತ ನನಗೆ ಗೊತ್ತಿಲ್ಲ. ಸರಿ ಹೋದೆ, ಫೋಟೋ ತೆಗೆಸ್ದೆ. ಅಮ್ಮನೂ ಇದ್ದರು, ಅಲ್ಲಿಗೆ ಕರ್ಕೊಂಡು ಹೋಗಿ ಅವರಿಗೆ ಫೋಟೋ ಕೊಟ್ಬಿಟ್ಟು ಬಂದಾದಮೇಲೆ ಲೆಟ್ರ್ ಬಂತು ಅಲ್ಲಿಂದ ಬೆಂಗಳೂರು. ಯಾವ ವರ್ಷ ಸುಮಾರು? 76, 77, 78. ಅಷ್ಟೊತ್ತು ಭೂತ ಹೆಣ್ಮಗ ಇವು ಬಂಗಾರ ಮನುಷ್ಯನ ಮಾಡ್ಬೋದು. ಆಗೋಗಿದೆ. ಅದಕ್ಕೆ ಅವರು ಅಂದರೆ ಅವರ ಡೈರೆಕ್ಟ್ರು ಅಂತ ನನಗೆ. ಯಾರ ಡೈರೆಕ್ಟ್ರು, ಯಾರ್ಯಾರು ಆರ್ಟಿಸ್ಟ್ ಏನೂ ಗೊತ್ತಿಲ್ಲ ನನಗೆ. ಭಾರತಿ ರಾಜ್ಕುಮಾರ್ ಪೋಸ್ಟ್ ನೋಡು ಅಷ್ಟೇ ನನ್ನ ಕೆಲಸ. ಅದು ಕ್ರೇಜ್ ಸಿಕ್ಕಾಪಟ್ಟೆ ಕ್ರೇಜು. ಒಂದು ಪಿಕ್ಚರ್ ಅಲ್ಲಿ ನಮ್ಮಪ್ಪ ಪೊಲೀಸ್ ಅಲ್ವಾ, ಹೋಗ್ಬೋದು, ನಾವು ಆರಾಮಾಗಿ ಥಿಯೇಟ್ರ್ ಒಳಗೆ ನೀಟಾಗಿ ಹೋಗ್ಬೋದು ಬರ್ಬೋದು, ಹಂಗಿತ್ತು. ಸರಿ, ಎಲ್ಲ ಪಿಕ್ಚರ್ ಟ್ಯೂಷನ್ಗೆ ಹೋಗು ಅಂತಂದರೆ ಹೋಗಿ ಪಿಕ್ಚರ್ ಇದು ಪ್ರೊಜೆಕ್ಟ್ ರೂಮಲ್ಲೂ ಹತ್ರ ಹೋಗಿ ನಿಂತ್ಕೊಂಡು ಪಿಕ್ಚರ್ ನೋಡ್ಕೊಂಬರೋದು. ಇಷ್ಟೇ ಕೆಲಸ ಮಾಡ್ತಾಯಿದ್ದಿದ್ದು ನಾನು. ಸರಿ ಅಂತಂದ್ಬಿಟ್ಟು ಅದಾಯಿತು, ಸೆಲೆಕ್ಟ್ ಆಗಿದೆಯಾ ಅಂತಂದ್ಬಿಟ್ಟು ಬಂತು ಇದು ಲೆಟ್ರ್ ಬಂತು. ಇಲ್ಲಿಗೆ ಮೈಸೂರು ಮನೆಗೆ ಯಾರು ಬರ್ತಾರೆ? ಸಿದ್ಧಲಿಂಗಯ್ಯವರೇ. ಆದರೆ ಅವರು ಕಡೆಯವ್ರು ಯಾರ್ಯಾರು, ಒಂದು ಬೂದಾಳ ಕೃಷ್ಣಮೂರ್ತಿ ಅವರೆಲ್ಲ ಲೆಟ್ರ್ ಬರೆಯೋಕ್ಕಿದ್ದಾರಲ್ಲ ಅವರು. ಅಸಿಸ್ಟೆಂಟ್ಗಳು ಬಂತು. ಸೆಲೆಕ್ಟ್ ಆಗಿಬಿಟ್ಟಿದ್ದೀರಂತೆ ಹಂಗೆ ಅಂತ. ಆಮೇಲೆ ಸರಿ ನೋಡಮ್ಮ, ಈ ಥರ ಬಂದುಬಿಡಿ, ಯಾವತ್ತು ಇಲ್ಲಿ ಈ ಥರ ಪಿಕಪ್ ಇರುತ್ತೆ, ಈ ಥರ ಇಲ್ಲಿ ಶೂಟಿಂಗ್ ಇದೆ, ಅಲ್ಲಿ ಶೂಟಿಂಗ್ ಇದೆ ಎಲ್ಲ ಹೇಳಿದ್ರು. ಬರೀ ಒಳಸಿಪುರದಲ್ಲಿ ಇರಬೇಕಾಗತ್ತೆ ಒಂದು 8-10 ದಿವಸ. ಅಲ್ಲೇ ಶೂಟಿಂಗು ಎಲ್ಲ. ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲ ಇದೆಯಲ್ಲ, ದೊಡ್ಡ ದೇವಸ್ಥಾನ ಅಲ್ಲೆಲ್ಲ ಇದೆ. ಅಲ್ಲಿ ಉದಯ್ ಕುಮಾರು, ಜೀವಿಯರು, ಇವರು ಯೋಗಣ್ಣ ಎಲ್ಲ ಇಷ್ಟು ಆರ್ಟಿಸ್ಟ್ಗಳನ್ನ ಹಾಕೊಂಬಿಟ್ಟಿದ್ರು ಎಲ್ಲರೂ. ಸರಿ ಎಲ್ಲ ಇದ್ದೆ. ಅಲ್ಲೊಂದು ಮನೆ ಮಾಡಿದರು, ಶೂಟಿಂಗ್ ಮನೆಯೇ. ಅಲ್ಲಿದ್ದೆ, ಸರಿ ಶೂಟಿಂಗು ಒಂದು 2-3 ದಿವಸ ಇರಲಿಲ್ಲ. ಅಲ್ಲೇ ಸುಮ್ಮನೆ ಇದ್ವಿ. ಆಮೇಲೆ ಸುಮ್ಮನೆ ಹಿಂಗೆ ಓಡಾಡ್ತಾಯಿದ್ದೆ. ಬುಕ್ ತಗೊಳ್ಳೋದು, ಬರೆಯೋದು, ಏನೇನೋ ಇತ್ತಲ್ಲ, ಹೋಮ್ವರ್ಕು ಎಲ್ಲ ಇರುತ್ತಲ್ಲ, ಅದೆಲ್ಲ ಬರೆದು ನೋಟ್ಸ್ ಬರ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ದೆ. ಅವ್ರು ಡೈರೆಕ್ಟ್ ನೋಡ್ತಾ ಇದ್ರು, ಏನಮ್ಮ ಜಾಸ್ತಿ ಓದ್ತಾ ಇದೆಯಾ ಹಾಗೆ ಏನೋರು. ಏನಿಲ್ಲ ಸರ್ ಅಂತಂದ್ಬಿಟ್ಟು ಇದು ಮಾಡಿದೆ. ಹಂಗೆ ಇದ್ದೆ. ಚೆನ್ನಾಗೇ ಮಾತಾಡೋರು. ಸರಿ ಅಂತಂದ್ಬಿಟ್ಟು ನಾನು ಹಿಂಗೆ ಇದ್ದೆ. ಶೂಟಿಂಗು ಶುರುವಾಯಿತು ಒಂದಿನ. ಅಲ್ಲಿ ಯಾರು ಆರ್ಟಿಸ್ಟ್ಗಳೇ ಮರ್ತೋಯ್ತು ನೋಡಿ. ಆಗಲಿ 40 ವರ್ಷ ಆಗೋಯ್ತೇನಲ್ಲ. ಯಾವ ಸಿನಿಮಾ? ಹೇಮಾವತಿ.
ಗೋರು ರಾಮಸ್ವಾಮಿ ಅಯ್ಯಂಗಾರ್ ಅವ್ರ Yes. ಪುಸ್ತಕ. ಅದಕ್ಕೆ ಅಲ್ಲೆಲ್ಲ ಲೊಕೇಶನ್ಗೆ ಹೋಗಿದ್ದು. ಅಲ್ಲೆಲ್ಲ ಇದಿತ್ತಲ್ವ, ಕೋಟೆ, ಇದು ಹೊಳೆ, ಆಂಜನೇಯ ಇದೆಲ್ಲ ಅದು ಬೇಕಾದ್ದೆಲ್ಲ ಅಲ್ಲಿದೆ. ಅದಕ್ಕೆ ಅಲ್ಲಿ ಹೋಗಿದ್ದು ಶೂಟಿಂಗು ಫಸ್ಟ್ ಹೊಳೆಗೆ ಕರ್ಕೊಂಡೋದ್ರು. ಹೊಳೆಗೆ ಕರ್ಕೊಂಡೋಗಿ ಅಲ್ಲಿ ಒಗ್ಯಕ್ಕೆ ಒಂದು ಕಲ್ಲು ಕೊಟ್ಟರು. ಅಲ್ಲಿ ಕೂತ್ಕೊಂಡು ಸೋಪ್ ಹಾಕಮ್ಮ ಒಗೆಯಮ್ಮ ಅಂತಂದರು. ಒಗೆದಿಟ್ಟು ಸೀರೆ ಹಿಂಗೆ ಬಿಡ್ತೀನಿ, ಅದ್ರ ಪಾಡಿಗೆ ಹೋಗ್ತಾ ಇರುತ್ತೆ. ಸೀರೆ ಇರುತ್ತೆ ನನ್ನ ಕೈಲಿರುತ್ತೆ, ಇಲ್ಲಿ ತುದಿ ಒಗಿತಾ ಇರ್ತೀನಿ, ಆ ಮುಂದಕ್ಕೆ ಹೋಗುತ್ತೆ. ಅಲ್ಲಿ ಆ ಅಪ್ಪನ ಹೆಸರು ರಾಮಣ್ಣ ಅಂತ ಅವನ ಹೆಸರು ಗೊತ್ತಿಲ್ಲ, ಅದು ಯಾರು, ವೈದಿ ಅಸೋಸಿಯೇಟ್ ಡೈರೆಕ್ಟ್ರು ಬಿಡಿ, ಅವನಲ್ಲ, ಇನ್ನೊಬ್ರು ನನಗೆ ಆ್ಯಕ್ಟ್ ಮಾಡಿದ್ದು, ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದು. ಅಯ್ಯಪ್ಪ ಚೆನ್ನಾಗಿ ಗೊತ್ತು, ಅದು ಮರ್ತೋಯ್ತು. ಅವರು ಆ ಕಡೆ ನಿಂತಿರ್ತಾರೆ. ಅವ್ರು ಆ್ಯಕ್ಚುಲಾಗಿ ಅಸ್ಪೃಶ್ಯರವರು. ನಾನು ಅಯ್ಯಂಗಾರ್ ಹುಡುಗಿ, ಯೋಗಣ್ಣನ ಮಗಳು ನಾನು ಅದರಲ್ಲಿ ಕಥೆಯಲ್ಲಿ. ಆಯಿತಾ, ಅವನು ಅಸ್ಪೃಶ್ಯ, ಅವನು ನೋಡ್ತಾ ಇರ್ತಾನೆ. ನಾನು ಅವನ್ನ ನೋಡಿ ಹೀ ಅಂತ ಅಲ್ಲಿ ಕಿಸ್ಕೊಂಡು ಕೂತಿರ್ತೀನಿ. ಆಯಿತಾ, ಆ ಥರ ನಂಬರ್ ಆಫ್ ಟೇಕ್ಸು ಸ್ಮೈಲ್ದು ತೆಗೆದ್ರು. ಆ ಸ್ಮೈಲ್ ಅವ್ರಿಗೆ ಇಷ್ಟ ಆಗ್ಬಿಟ್ಟಿದೆ. ನನಗೆ ಅದು ಅಲ್ಲೇ ಬಿದ್ದಿದ್ದು ನಾವು, ಅಷ್ಟೇ ಗೊತ್ತಾಗಲಿಲ್ಲ. ನನಗಂತೂ ಟೋಟಲಿ ಏನೂ ಗೊತ್ತಿಲ್ಲ. ಆಮೇಲೆ ಭಯ, ಅವ್ರನ್ನ ಕಂಡ್ರೆ ನನಗೆ ತುಂಬ ಭಯ ಆಯಿತು ಮಾತ್ರ. ಸರಿ ಅಂತಂದ್ಬಿಟ್ಟು ಚೆನ್ನಾಗಿ ನಗ್ತೀಯ ಕಣಮ್ಮ ಅಂತಂದರು. ಸರಿ ಇದೇನಪ್ಪ ಅಂತ ನಾನು ಅಂದ್ಕೊಂಡು ಆ ಥರ ಶಾರ್ಟ್ಸ್ ತಗೊಂಡ್ರು. ಅದೆಲ್ಲ ಆಯಿತು. ಆ್ಯಕ್ಚುಲಾಗಿ ನಾನು ಅವನು ಇದೆ ಎಸ್ ಸಿ ಹುಡುಗ, ಅವನ್ನ ನಾನು ಲವ್ ಮಾಡಿಬಿಟ್ಟಿರ್ತೀನಿ ಕಥೆಯಲ್ಲಿ. ಅವನ್ನ ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡು ಏನೇನೋ ಅದಕ್ಕೆ ಏನು ಡೈಲಾಗೇ ಇಲ್ಲ ಜಾಸ್ತಿ, ಬರೀ ನೋಡೋದು ಅಷ್ಟೇ ಇರೋದು ಶಾರ್ಟ್ಸ್. ಸರಿ ಅಂತ ಅಂದ್ಬಿಟ್ಟು ಹಂಗಾಗಿ ಈ ಥರ ಈ ಅಂತರ್ಜಾತಿ ವಿವಾಹ ಅಲ್ಲ ಆ ಪಿಕ್ಚರು. ಆಮೇಲೆ ಇದರಲ್ಲಿ ಮಠ ಎಂಥ ಮಠ ಅಂತೀನಿ, ಗಾಂಧಿ ಆಶ್ರಮದ ಥರ ಮಾಡಿಬಿಟ್ಟು ಅಲ್ಲಿ ಮದುವೆಗಳು ಮಾಡ್ತಾರೆ ನಮಗೆ. ಅವಳ ಮೀರಾ ಅಂತಂದ್ಬಿಟ್ಟು ಅವಳು ಶ್ರೀನಿವಾಸ ಮೂರ್ತಿ ಮೇಟಿ ಅವರು. ಅಶ್ವಿನಿಗೂ ಇನ್ನೊಂದು ಹುಡುಗನ್ನೇ ಮದುವೆ ಮಾಡಿಸ್ತಾರೆ. ಆ ಥರ ಏನೋ ಕತೆನೇ ಮರ್ತೋಗಿದೆ ನನಗೆ. ಅದೆಲ್ಲ ಆಯಿತು. ಅದೆಲ್ಲ ಆದಮೇಲೆ ಇವರಿಗೆ ನನ್ನ ಮೇಲೆ ಮನಸ್ಸು ಬಂದುಬಿಟ್ಟಿದೆ, ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ. ಆಮೇಲೆ ಸರಿ ಅಂತಂದ್ಬಿಟ್ಟು ಏನು ಓದ್ತಿದ್ಯಮ್ಮ, ಎಲ್ಲಿದೆಯಮ್ಮ, ಯಾವುದಮ್ಮ ಅಡ್ರೆಸ್ಸು, ಏನು ಮನೆ ಎಲ್ಲಿದೆಯಾ, ಕಾಲೇಜಲ್ಲಿ ಓದ್ತಾ ಇದೆಯಾ, ಬಿ ಎ ಓದ್ತಾ ಇದೆಯಾ, ಸರಿ ಓಕೆ ಅಂದ್ಬಿಟ್ಟು ಬಿಡ್ತಾನೆ ಇರಲಿಲ್ಲ. ಮಾತಾಡೋರು ಸುಮ್ಮನೆ ಮಾತಾಡೋರು ಸೆಟ್ಟಲ್ಲೇ. ಅಂದರೆ ಇಲ್ಲಿ ಒಂದೇ ಮನೇಲಿ ಇದ್ವಲ್ಲಪ್ಪ ಎಲ್ಲರೂ. ಈ ಶೂಟಿಂಗ್ ಮನೆ, ಡ್ರಾಮಾ ಮನೆ ಇರುತ್ತಲ್ಲ, ಆ ಥರ ಮನೆಗಳು ಮಾಡಿಬಿಟ್ಟಿದ್ರು. ಸೊ ಲಾಡ್ಜು ಹೋಟ್ಲ್ ಅಂತಿಲ್ಲ? ನೋ ಹೊಳೆನರಸೀಪುರದಲ್ಲಿ ಏನು ಲಾಡ್ಜು, ಅಲ್ಲೆಲ್ಲ ಏನೂ ಇಲ್ಲ, ಮನೆ ಮಾಡಿಬಿಟ್ಟಿದ್ರು. ಸರಿ ಅಂದ್ಬಿಟ್ಟು ಮಾತಾಡ್ಸೋರು, ಚೆನ್ನಾಗಿ ಮಾತಾಡ್ತಿದ್ದೆ ನಾನು. ಆಮೇಲೆ ಏನು ಅದೇ ತುಂಬ ಮಾತಾಡೋರು, ನಾನು ಉತ್ತರ ಕೊಡ್ತಾಯಿದ್ದೆ ಅಷ್ಟೇ. ಅವ್ರಿಗೆ ನನ್ನ ಕೇಳಿದ್ವೋ ಏನೋ ಗೊತ್ತಿಲ್ಲ ನನಗೆ, ಒಟ್ಟು ನನ್ನ ಮೇಲೆ ಮನಸ್ಸಾಗ್ಬಿಟ್ಟಿದೆ ಅವರಿಗೆ. ಆಮೇಲೆ ಸರಿ ನಮ್ಮ ಪಾಡಿಗೆ ಅವರು ಶೂಟಿಂಗ್ ಮುಗೀತು, ಅವರು ಹೋದ್ರು, ನಮ್ಮ ಪಾಡಿಗೆ ನಾವು ಬಂದುಬಿಟ್ಟು ಹಂಗಾಯ್ತು. ಮುಗೀತು. ಶೂಟಿಂಗ್ ಮುಗಿಲಿಲ್ಲ, ಇನ್ನೂ ಇತ್ತು. ಆಮೇಲೆ ಅಲ್ಲೇ ಇದು ಹಾಕಿದ್ರಲ್ವ, ಗಾಂಧಿ ಆಶ್ರಮದೆಲ್ಲ ಹಾಕಿದ್ರಲ್ವ ಸೆಟ್ಟು. ವೇಣುಗೋಪಾಲ್ ದೇವಸ್ಥಾನ, ಅಂಬೇಗಾಲ್ ವೇಣುಗೋಪಾಲ್ ಚನ್ನಪಟ್ಟಣದ ಹತ್ರ, ಅಲ್ಲೆಲ್ಲ ಆಯಿತು. ಎಲ್ಲ ಆದಮೇಲೆ ಸರಿ ಇದು ಏನಾಯಿತು, ಲೆಟ್ರ್ ಬಂತು ನನಗೆ. ಅವರೇ ಬರೆದಿದ್ರು, ಆಯಿತಾ. ಬರೆದಿದ್ರು, ಹಿಂಗೆ ನಿನ್ನ ಕಂಡ್ರೆ ನನಗಿಷ್ಟ, ಏನು ಹೇಳ್ತೀಯಾ ಹೇಳು, ಹಂಗೆ. ಅಯ್ಯೋ ಏನು ಸರ್ ಹಿಂಗೆ ಹೇಳ್ತೀರಾ, ಹಂಗೆ ಅಂತ ನಾನು ಒಂದು ಲೆಟ್ರ್ ಬರೆದೆ. ಹಾಗೆ ಲೆಟ್ರ್ ಕರೆಸ್ಪಾಂಡೆನ್ಸ್ ನಡೀತಾ ಇತ್ತು. ಸರಿ ಅಂತಂದ್ಬಿಟ್ಟು ಇದು ವಿಷಯ ವೀರಸ್ವಾಮಿಯವ್ರ ಆಫೀಸಲ್ಲಿ ಗೊತ್ತಾಗ್ಬಿಟ್ಟಿದೆ. ಏನು ಕತೆ ಇದು, ಅಷ್ಟೊತ್ತಿಗೆ ಆಯಮ್ಮ ದೊಡ್ಡ ಗಲಾಟೆ. ಮದುವೆ ಆಗಿತ್ತು ಆಲ್ರೆಡಿ. 3 ಮಕ್ಕಳಿತ್ತು. ಸರಿ ಅಂತಬಿಟ್ಟು ಅವ್ರು ಗೊತ್ತಾಗ್ಬಿಟ್ಟಿದ್ದಾರೆ ಹೆಂಡ್ತಿಗೆಲ್ಲ. ಏನು ಆ ಕೆಟ್ಟ ಮಾತುಗಳೆಲ್ಲ ಮಾತಾಡ್ಕೊಂಡು ಎಲ್ಲ ಮಾಡ್ಕೊಂಡು ನನ್ನ ಮಾರ್ತಸ್ ಹತ್ರ ಹೊಡಿಯೋಕ್ಕೆ ರೆಡಿ ಮಾಡಿ, ಮನೆ ಹತ್ರ ಹೊಡಿಯೋಕ್ಕೆ ರೆಡಿ ಮಾಡಿ. ಅಯ್ಯಮ್ಮ ಎಲ್ಲ ಬೇಜಾನ್ ವಿಲ್ಲಿ ಆಗೋಗಿದ್ರು ಅಯ್ಯಮ್ಮ ನನಗೆ. ಸರಿ ಅಂತಬಿಟ್ಟು ನಾನು ಇದೇನು ಹಿಂಗಾಗೋಯ್ತು ಹಂಗೆ ಅಂತ ಅಂದ್ಬಿಟ್ಟು ನಾನು. ಆಮೇಲೆ ನನಗೇನಂದರೆ
ನಾನು ಆರ್ತಿ ನೋಡ್ತಾ ಇದ್ದೆ. ನನಗೆ ಫಸ್ಟ್ ಪಿಕ್ಚರು ನನಗೆ ಹೆಂಗೆ ಚಾನ್ಸ್ ಸಿಕ್ತು ಅಂದರೆ KRSಗೆ ಹೋಗಿದ್ವಿ. KRSಗೆ ಹೋಗಿದ್ರೆ ಅದೇ ಫಸ್ಟ್ ಟೈಮ್ ನಾನು KRS ನೋಡ್ತಾ ಇರೋದು. ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಶೂಟಿಂಗ್ ನಡೀತಾರೆ ಬಗ್ಗೆ ನೋಡೋಕೆ ಹೋಗಿದ್ದೆ ನಾನು. ಅಲ್ಲಿ ನೋಡ್ತಾ ಇದ್ರೆ ಕುಣಿಗಲ್ ನಾಗಭೂಷಣ್ ಶೂಟಿಂಗ್ ತೆಗಿತಾರೆ. ಯಾವುದು ಬಾಳು ಜೇನು ಅನ್ನೋ ಪಿಕ್ಚರು, ಆಯಿತಾ. ಅದನ್ನ ನೋಡ್ತಾ ಅವ್ರೇ ಅಲ್ಲೊಂದು ಏನಾದ್ರು ಬಾಮೈಲಿ ಕೂತ್ಕೊ, ಬಾಮೈಲಿ ಬಾಯಮ್ಮ ಒಂದು ಶಾರ್ಟ್ ಇದೆ ಮಾಡಮ್ಮ ಅಂತಂದರು. ಸರಿ ಅಂತಂದ್ಬಿಟ್ಟು ನಾನು ಜೀನ್ಸ್ ಅಲ್ಲ ಪ್ಯಾಂಟು ಶರ್ಟು ಹಾಕ್ಕೊಂಡು ಹೋಗಿದ್ದೆ, ಆಯಿತಾ. ಒಂದು ಕೂರಿಸ್ಬಿಟ್ಟು ಒಂದು ಹುಡುಗ ನಾನು ಮಾತಾಡೋದು ಒಂದು ಶಾರ್ಟ್ ತಗೊಂಡ್ರು. ನಾನು ಓದೆ, ಈಗ ಬಾಮ್ಮ ಅಂದ್ರಲ್ಲ, ಓದೆ ಅಂತ ನಾನು ಹೇಳಿದ್ನಲ್ಲ ಮೊದಲೇ ನನಗೆ ಇಷ್ಟ ಇತ್ತು ಅಂತ. ಅಲ್ಲಿ ಹೋಗಿದ್ದಕ್ಕೆ ಅವ್ರು ತಗೊಂಡ್ರಲ್ಲ, ಅದಾಯಿತು, ಚೆನ್ನಾಗಾಗೋಯ್ತು. ಮಾನೇ ದಿವಸ ಅವ್ರಿಗೆ ಮೈಕಿ ಗಿರಾಳ್ ವರುಮಾದು ಅಂತಂದ್ಬಿಟ್ಟು, ಮೈಕಿ ಗಿರಾಳ್ ವರುಮಾದು ಅಂತಂದು ತಮಿಳು ಪಿಕ್ಚರ್ ಅದು. ಅದನ್ನು ಕನ್ನಡದಲ್ಲಿ ತೆಗಿತಾ ಇದ್ದಾರೆ. ಅದರಲ್ಲಿ ರಜನಿಕಾಂತ್ ಇದ್ದಾರೆ, ರಾಮ್ ಗೋಪಾಲ್ ಇದ್ದಾರೆ, ಆರತಿ ಇದ್ದಾರೆ, ಆಮೇಲೆ ಇನ್ನೊಂದು ಪಟಾಪಟ್ ಜಯಲಕ್ಷ್ಮಿ ಒಂದು ಕ್ಯಾರೆಕ್ಟ್ರ್ ಮಾಡಿದ್ದಾರೆ. ಹಾಂ, ಪಟಾಪಟ್ ಜಯಲಕ್ಷ್ಮಿ ಮಾಡೋ ಕ್ಯಾರೆಕ್ಟ್ರು ಏನೋ ಆಗಿದೆ ಅವತ್ತು. ನನಗೇನಾಗಿದೆ ಅಂತ ಗೊತ್ತಿಲ್ಲ. ನನಗೆ ಕರೆಯ ಕಳಿಸಿದ್ರು. ಆ ಹುಡುಗಿನ ಕರ್ಕೊಂಬನ್ನಿ, ಚೆನ್ನಾಗಿ ಮಾಡಿತ್ತು, ನೆನ್ನೆ ನೋಡಿದ್ನಲ್ಲ, ಸರಿ ಮಾಡಿಸ್ಬಿಡೋಣ ಕರ್ಕೊಂಬನ್ನಿ ಅಂತಂದು ಹಂಗೆ ಬಂದು ಭಾಳ ಜನ ಪಿಕ್ಚರ್ ಫಸ್ಟ್ ಪಿಕ್ಚರ್ ಅಂತ. ಹೇಮಾವತಿ ಮೊದಲು ಭಾಳ ಜನ ಹುಡ್ಕೊಂಬಂತು. ಅದಾಗದೆ ಹುಡ್ಕೊಂಬಂತು. ಸರಿ ಬಂದೆ, ಪಟ 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 ಮಾಡಾಕ್ದೆ ಎಲ್ಲದನ್ನು. ಅವ್ರು ಏನೇನು ಹೇಳ್ತಾರೆ ಅದೇನಂದ್ರೆ ನನಗೇನಂದ್ರೆ ಮೊದಲಿಂದ ಅಭ್ಯಾಸ. ಯಾರು ಏನಾರು ಹೇಳಿದ್ರೆ ಪಟ್ ಅಂತ ಹೇಳ್ಬಿಡ್ಬೇಕು, ಪಟ್ ಅಂತ ಮಾಡಿಬಿಡ್ಬೇಕು, ಆ ಥರ ಮಾಡಿಬಿಟ್ಟೆ. ಅದರಲ್ಲಿ ಏನು ಆರ್ತಿ ನಾನು ಇದ್ರ ರೂಮ್ಮೇಟು, ಹಾಸ್ಟೆಲ್ ರೂಮ್ಮೇಟ್ಸು. ನಾನು ರಾಜ್ಕುಮಾರ್ ಭಕ್ತೆ. ರೂಪ ಥರ ಇಟ್ಕೊಂಡು ರಾಜ್ಕುಮಾರ್ ಫೋಟೋ ಇಟ್ಕೊಂಡು ಹಿಂಗೆ ನೋಡ್ಕೊಂಡು ಕೂತಿರ್ತೀನಿ. ಏನೋ ಮಾತಾಡೋದಿಲ್ಲ, ರಾಜ್ಕುಮಾರ್ ಬಗ್ಗೆ ಮಾತಾಡೋದಿಲ್ಲ. ಅವಳು ಬೇರೆ ಏನೋ ಯೋಚನೆಯಲ್ಲಿ ಇರ್ತಾಳೆ, ಹಂಗೆಲ್ಲ ಆಯಿತು. ಆ ಥರ ಸೀನ್ಗಳೆಲ್ಲ ಮಾಡಾಕ್ಬಿಟ್ಟೆ. ಎಲ್ಲ ಆಯಿತು. ಅಲ್ಲಿ ನನ್ನ ಹೆಸರು ಆ ಪಿಕ್ಚರಲ್ಲಿ ವೀಣಾ ಅಂತ ಇಟ್ಟವ್ರೆ. ಕುಣಿಗಲ್ ನಾಗಭೂಷಣ್ ಶ್ಯಾಮ್ಲಾ ಅಂತ ಬೇಡ, ವೀಣಾ ಅಂತ ಇಡ್ತೀನಿ ನಿನ್ನ ಹೆಸರು ಅಂತ. ಖುಷಿ ಆಗ್ಬಿಟ್ರು ಎಲ್ಲರೂ, ಚೆನ್ನಾಗಿ ಮಾಡಿದ್ಲು ಅಂತ. ಅಲ್ಲಿಂದ ಶುರುವಾಯಿತು ನಮ್ಮದು ಹಂಟಿಂಗು. ಆಯ್ತು, ಆಸಕ್ತಿ ಬಂದ್ಬಿಡ್ತು. ಆಸಕ್ತಿ ಮೊದಲಿಂದನೇ ಇತ್ತು. ಸರಿ, ಈಗ ದಾರಿ ಸಿಕ್ಬಿಡ್ತಲ್ಲ, ಖುಷಿ ಆಗೋಯ್ತು. ಆಮೇಲೆ ಅಲ್ಲಿಂದ ಹೊಂಬಿಸಿಲು ಪಿಕ್ಚರು ಮಾಡಿದೆ, ಗೀತಾಪ್ರಿಯ ಅವ್ರದ್ದು. ಅದರಲ್ಲೂ ರೀ ಹೊಂಬಿಸಿಲು ಪಿಕ್ಚರು, ಸುವರ್ಣ ಸೇತುವೆ, ಎಲ್ಲಾದ್ರೂ ಅದರಲ್ಲಿ ಧೀರೇಂದ್ರ ಗೋಪಾಲ್ ಹೆಂಡತಿ ಕ್ಯಾರೆಕ್ಟ್ರು, ಇದರಲ್ಲಿ ಫ್ರೆಂಡ್ ಕ್ಯಾರೆಕ್ಟ್ರು, ಶಕ್ತಿ ಪ್ರಸಾದ್ ಮಗಳ ಕ್ಯಾರೆಕ್ಟ್ರು, ಹಿಂಗೆ ಎಲ್ಲ ಮಾಡಿದೆ. ಆಮೇಲೆ ಎಲ್ಲ ಬಂದು ರಾಜ ಈ ಪ್ರೀಮಿಯರ್ ಸ್ಟುಡಿಯೋ ಅಲ್ವಾ ಅಲ್ಲಿ, ಮೈಸೂರು ಪ್ರೀಮಿಯರ್ ಸ್ಟುಡಿಯೋ, ಅಲ್ಲಿ ಶೂಟಿಂಗ್ ಎಲ್ಲ, ಅಲ್ಲೇ ಶೂಟಿಂಗ್ ಇದೆಲ್ಲ. ರಾಜ ಅಲ್ಲಿಗೆ ಬಂತು. ರಾಜ್ಕುಮಾರ್ ಅವರು. ನೋಡಿ ನನ್ನ ಅದೃಷ್ಟ ಹೆಂಗಿದೆ ಅಂತ. ರಾಜ ಅಲ್ಲಿಗೆ ಬಂತು. ಕರೆಸ್ರಿ ಆ ಹುಡುಗಿನ. ನಾನು ಯಾರೋ ಮಾದೇವ್ ಅಂತ ಒಬ್ಬ ಇದ್ದ. ಆ ಯಪ್ಪ ಇದ್ದವನು, ಅಣ್ಣವ್ರ ಪಿಕ್ಚರಲ್ಲಿ ಹೆಂಗಾದ್ರೂ ಮಾಡಿ ಸಿಕ್ಕಿದ್ರೆ ಮಾಡ್ಕೊಳಮ್ಮ, ಬಾ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ, ಹಂಗೆ ಅಂತ. ಸರಿ, ಕಾಲೇಜಿಂದ ಮುಗಿಸ್ಕೊಂಡು ಬಂದಾದಮೇಲೆ ಹೋದೆ. ನನಗೆ ಆಸೆ ಅಲ್ವ, ರಾಜ್ಕುಮಾರ್ ನೋಡೇ ಇರಲಿಲ್ಲ ಅಲ್ಲಿವರೆಗೂ. ಸರಿ ಅಂತ ಅಂದ್ಬಿಟ್ಟು ಹೋದೆ. ಅಲ್ಲಿ A.V. ಶೇಷಗಿರಿರಾವ್ ಡೈರೆಕ್ಟ್ರು. ಎಂತೆಂಥ ಡೈರೆಕ್ಟ್ರು ಗೊತ್ತಾ, ಎಲ್ಲ ನಿಜವಾಗ್ಲೂ ಖುಷಿಯಾಗುತ್ತೆ, ಇದೆಲ್ಲ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ ಇವಾಗ. ಆಮೇಲೆ ಸರಿ ಅಂತಂದ್ಬಿಟ್ಟು ಅವ್ರ ಡೈರೆಕ್ಟ್ರನ್ನ ತೋರಿಸಿದ್ರು, ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ರು. ಸರಿ ಹೋಗಮ್ಮ, ಮೇಕಪ್ ಹಾಕೊಂಬಂದ್ಬಿಡು ಅಂತ. ಒಂದು ನರ್ಸ್ ಕ್ಯಾರೆಕ್ಟ್ರ್ ಒಂದಿದೆ ಅಲ್ಲಿ, ಅದರಲ್ಲಿ ಚಿಕ್ಕ ಕ್ಯಾರೆಕ್ಟ್ರು, ಅಂದರೆ ಅವ್ರಿಗೆ ಮೇಕಪ್ಪಲ್ಲಿ ನೋಡಬೇಕಿತ್ತು. ಸರಿ ಅಂದರೆ ನಾನು ಏನೋ ಮಾಡಿಸ್ತಾರೇನೋ ಅಂತಂದ್ಬಿಟ್ಟು ನಾನು ಹೋದರೆ, ಹೋಗಮ್ಮ ಅಂತಂದ್ಬಿಟ್ಟು ಆ ಕ್ಯಾರೆಕ್ಟ್ರ್ ಕರೆಸಿ ಅದನ್ನೇ ಮಾಡಿಸ್ಬಿಟ್ರು. ಸರಿ, ಸೀದಾ ಬಂದ್ಬಿಟ್ಟೆ. ಅದು ಇಷ್ಟೇ ಅಂದ್ಕೊಂಡು ಬಂದ್ಬಿಟ್ಟೆ. ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯ್ತಮ್ಮ. ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ಗೀತಾ. ಅದಾದ್ಮೇಲೆ ನಾನು ಪರ್ಸಂಗದ ಗೆಂಡೆತಿಮ್ಮ ಸಿಕ್ತು ಪಿಕ್ಚರು, ಮಾರುತಿ ಶಿವರಾಮ್. ಅದರಲ್ಲಿ ನಾನು ದೊಡ್ಡ ಸೊಸೆ, ಚಿಕ್ಕ ಸೊಸೆ ರೀಟಾಂಜನ. ಸರಿ, ಅವರಂದರೆ ಸೆಂಟಿಮೆಂಟ್ ಪಾಪ. ಹೊಸದಾಗಿ ತುಂಬ ಕಷ್ಟಪಟ್ಟರು ಎಲ್ಲರೂ. ಅವರೆಲ್ಲ IT ಫ್ಯಾಕ್ಟ್ರಿಲಿ ವರ್ಕರ್ಸ್ ಅವರೆಲ್ಲ ಎಲ್ಲರೂ ಸೇರ್ಕೊಂಡು ದುಡ್ಡು ಹಾಕ್ಕೊಂಡು ಅದೇನೋ ಸಿನಿಮಾ ಮಾಡಿದ್ರೆ ಹೆಮ್ಮಿಗೆ ಅಂತ, ಮಂಡ್ಯ ಹತ್ರ ಹೆಮ್ಮಿಗೆ ಅಂತ ಊರು. ಅಲ್ಲೂ ಹಿಂಗೆ ಒಂದು ಮನೆ ಆಯಿತಾ, ಹಳ್ಳಿಲಿ ಒಂದು ಮನೆ, ಅಲ್ಲಿ ಲೋಕೇಶ್ ಅವರು ಅದೇ ಮನೆ, ಅಲ್ಲೂ ಇವರು ಅದೇ ಮನೆ, ಜಯರಾಮ್ ಅದೇ ಮನೆ, ರಾಮಚಂದ್ರ ಅದೇ ಮನೆ, ಎಲ್ಲ ಹಂಗೆ ಅಲ್ಲೇ. ಮಾನೂನು ಅಲ್ಲೇ, ರಿಟೆನ್ಷನ್ ಅಲ್ಲೇ, ರಾಧಾಕೃಷ್ಣನು ಅಲ್ಲೇ, ಎಲ್ಲರೂ ಅಲ್ಲೇ. ಆಯಿತಾ, ಹಿಂಗಿತ್ತು. ಸರಿ ಅಂದ್ಬಿಟ್ಟು ನಂದು ಶಾರ್ಟ್ಸ್ ಎಲ್ಲ ಆಗ್ತಾಯಿತ್ತು, ಶೂಟಿಂಗ್ ನಡೀತು. ಆವಾಗ ಇವರು
ಎಂಥ ಗಿರೀಶ್ ಕಾಸರವಳ್ಳಿ ಬಂದಿದ್ದರು ಶೂಟಿಂಗಿಗೆ. ಬಂದು ನಂದೊಂದು ರಾಗಿ ಬೀಸ ಸೀನು ಮಾಡ್ತಾಯಿದ್ರು, ಗಂಡ ಒದ್ಬಿಡ್ತಾನೆ ಬಂದು ಅದನ್ನ ಮಾಡಿ ಸೀನ್ ತೊಗೋತಾಯಿದ್ರು. ತೊಗೊಂಡ್ರಾಯ್ತು, ಅವರು ನೋಡ್ಕೊಂಡು ಹೋಗಿ ನನ್ನ ನೋಡಿದ್ದಾರೆ. ನನ್ನ ನೋಡಿಬಿಟ್ಟು ಇದು ಘಟಶ್ರಾದ್ದಕ್ಕೆ ಇದನ್ನು ಮಾಡೋಣ ಅಂತ ಕ್ಯಾಸ್ಟಿಂಗ್ ಮಾಡೋಕ್ಕೆ ಬಂದಿದ್ದಾರೆ. ಹೀಗೆ ಬೆಳೆಯೋಳ ಭೂತಾಯಿ ಒಂದು ಗಳಿಗೆ ನಿನದೇನು. ಇದೆಲ್ಲ ಆದಮೇಲೆ ಇದು ಡಬ್ಬಿಂಗ್ ಬಂತು, ಎಂಥದ್ದು ಗೆಂಡೆ ತಿಮ್ಮ ಡಬ್ಬಿಂಗಿಗೆ ಬಂತು ಚಾಮುಂಡೇಶ್ವರಿ ಸ್ಟುಡಿಯೋ. ಆವಾಗಲೇ ನಾನು ಫಸ್ಟ್ ನೋಡಿದ್ದು ಬೆಂಗಳೂರು. ನನ್ನ ಕೆರಿಯರಲ್ಲಿ ಸ್ಟುಡಿಯೋ ಒಂದು. ನಾನು ಆ ಪಿಕ್ಚರ್ ಮಾಡಿದ್ನಲ್ಲ, ಅದಕ್ಕೆ ಯಾವಳ ವಾಯ್ಸ್ ಕೊಟ್ಬಿಟ್ಟಿದ್ದಾಳೆ, ನನಗೆ ಗೊತ್ತಿಲ್ಲ. ನನಗೇನು ಗೊತ್ತು, ಡಬ್ಬಿಂಗೂ ಗೊತ್ತಿಲ್ಲ, ಎಂಥದ್ದು ಗೊತ್ತಿಲ್ಲ. ಆಮೇಲೆ ಸರಿ ಡಬ್ಬಿಂಗ್ ಬಂತು. ಡಬ್ಬಿಂಗ್ ಬಂದರೆ ಮಾರುತಿ ಶ್ರೀರಾಮ್ ಅಂದರು. ಭಾಳ ಹೆದರ್ತಿದ್ವಿ ನಾವೆಲ್ಲ, ಅವಾಗೆಲ್ಲ ಡೈರೆಕ್ಟರ್ಸ್ ಅಂದರೆ ಸಿಕ್ಕಾಪಟ್ಟೆ ಹೆದರ್ತಿದ್ವಲ್ಲ. ಸರಿ ಅಂದರೆ ನೋಡಮ್ಮ, ನಾನು ಇವು ಮೊದಲನೇ ಪಿಕ್ಚರ್ ಮಾಡಿರೋದು, ಕಷ್ಟ ಬಿದ್ದು ಮಾಡಿರೋದು, ಒಂದೇ ಟೇಕಲ್ಲಿ ನೀನು ಓಕೆ ಮಾಡಬೇಕು, ಇಲ್ಲ ಅಂದರೆ ನೋಡಿ ಕಷ್ಟ ಆಗ್ಬಿಡುತ್ತೆ, ಬೈದ್ಬಿಡ್ತೀನಿ ನಾನು ಹಂಗೆ ಹಿಂಗೆ. ಇಲ್ಲ ಸರ್ ಮಾಡಿ, ಏನೂ ಗೊತ್ತಿಲ್ಲ ನನಗೆ, ಯಾವ ಸರ್ ಮಾಡಿಬಿಡ್ತೀನಿ. ಸರಿ ಅಂದ್ಬಿಟ್ಟು ನಿಂತ್ಕೊಂಡು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದೆ. ಏನು ಆ ಡೈಲಾಗ್ ಇದೆ, ಏನೇನೋ ಇತ್ತು ಅದೆಲ್ಲ ಪ್ರಾಕ್ಟೀಸ್ ಮಾಡಿಬಿಟ್ಟು ಸರ್ ಮಾಡ್ತೀನಿ ಅಂತ. ಕಾಲಲ್ಲಿ ಬೆವರು ಇಳಿತಾ ಇದೆ ಹಂಗೇ ಭಯಕ್ಕೆ. ಸರಿ ಅಂತಂದ್ಬಿಟ್ಟು ಈ ಚಾಮುಂಡೇಶ್ವರಿ ರೈಟ್ ಮೈಕು ನನ್ನ ಮೈಕ್, ಅದು ಇದುವರೆಗೂ ಅದೇ ನನ್ನ ಮೈಕು. 4,000 ಪ್ರಾಜೆಕ್ಟ್. ನಿಜವಾಗ್ಲೂ ಗ್ರೇಟ್ ಅಪ್ಪ ಅದೆಲ್ಲ. ಅದು ನೋಡಿ ನೆನ್ಸ್ಕೊಳಕ್ಕೆ ಆಗಲ್ಲ. ಅದು ದೇವಸ್ಥಾನ ಇದು ಬಿಡಿ, ಚಾಮುಂಡೇಶ್ವರಿ ಸ್ಟುಡಿಯೋ ದೇವಸ್ಥಾನ ನಿಜವಾಗ್ಲೂ. ಆಮೇಲೆ ಮಾಡಬೇಕಮ್ಮ ಅಂತ ಹೇಳಿದ್ರು. ಸರ್ ಮಾಡ್ತೀನಿ. ಪೆನ್ ಡ್ರಾಪ್ ಸೈಲೆಂಟು ಎಲ್ಲ ಏನು ಮಾಡೋದು ಎದುರದ್ಕೊಂಡೆ ಮಾಡಿಬಿಟ್ಟೆ. ಒಂದೇ ಟೈಪ್ ಓಕೆ ಆಗೋಯ್ತು, ಡೈಲಾಗ್ ಓಕೆ ಆಗೋಯ್ತು. ಅಯ್ಯೋ ಗೆಂಡೆ ತಿಮ್ಮ ಡಬ್ಬಿಂಗ್ ಮಾಡಿಬಿಟ್ಟೆ. ಅಲ್ಲಿವರೆಗೂ ಡಬ್ಬಿಂಗ್ ಸ್ಟುಡಿಯೋ ನೋಡಿಲ್ಲ, ಅನುಭವ ಏನು ಹೆಂಗೆ ಮಾತಾಡೋದು ಏನು ಮಾಡೋದು ಗೊತ್ತಿಲ್ಲ. ಅವ್ರು ಹೇಳಿದ್ರು ಈ ಥರ ಸಿಂಕ್ ಮಾಡಬೇಕು ನೋಡು, ನಿನ್ನ ಡೈಲಾಗ್ ಅಲ್ಲಿ ಸಿಂಕ್ ಆಗಬೇಕು ಅಂತ ಹೇಳಿದ್ರು. ಅಷ್ಟೇ, ಇಷ್ಟೇ ನನಗೆ ಗೊತ್ತಿರೋದು, ಇಷ್ಟೇ ನನಗೆ ಇದು ನಾಲೆಡ್ಜ್ ಇರೋದು. ಆಯಿತು ಅಂತಂದ್ಬಿಟ್ಟು ನೋಡ್ಕೊಂಡು ಮಾಡಿಬಿಟ್ಟೆ, ಓಕೆ ಆಗೋಯ್ತು. ಖುಷಿ ನನಗೆ, ಕುಣಿದಾಡ್ಬಿಟ್ಟೆ ಅಲ್ಲೆಲ್ಲ. ಆಯಿತಾ, ಮೇಲೂ ಡಬ್ಬಿಂಗ್ ನಡೀತಾ ಇತ್ತು. ಕೆಳಗಡೆ ಒಂದು ಸ್ಟುಡಿಯೋ, ಮೇಲೊಂದು ಸ್ಟುಡಿಯೋ. ಅಲ್ಲಿಂದ ಒಬ್ಬ ಮ್ಯಾನೇಜರು ಬಂದ. ನನ್ನ ವಾಯ್ಸ್ ಚೆನ್ನಾಗಿದೆ, ಎಲ್ಲರೂ ನೋಡ್ಬಿಟ್ಟು ಚೆನ್ನಾಗಿದೆ ಖುಷಿ. ನನಗೆ ಅದೆಲ್ಲ ಏನು ಗೊತ್ತಿಲ್ಲ, ಒಂದು ನಾನು ಪಾಸ್ ಆಗಿಬಿಟ್ಟಿದ್ದೀನಿ. ಅವನು ಬಂದು ಕೇಳಿ, ನೋಡಮ್ಮ ನಮ್ಮ ಪಿಕ್ಚರಲ್ಲಿ ಅದು ಮೂಕಾಂಬಿಕಾ ಮಹಾತ್ಮೆ ಅಂತ ಪಿಕ್ಚರ್ ನೋಡಿ, ಅಲ್ಲೇ ಇದೆಲ್ಲ ಹೆಂಗನ್ನತ್ತಲ್ವ, ದೇವರೇ ಹೇಳಿ ಮಾಡಿಸ್ತಾರೆ ಈ ಥರ. ಅಲ್ಲೇ ಸರಿ ನಮ್ಮ ಪಿಕ್ಚರಲ್ಲಿ ಡಬ್ಬಿ ಹೊಡೆದ್ರೆ 100 ರೂಪಾಯಿ ಕೊಡ್ತೀನಮ್ಮ ಅಂತಂದು. 100 ರೂಪಾಯಿ 10 ರೂಪಾಯಿ 10 ರೂಪಾಯಿ ನೋಡಿದ್ರೆ 100 ರೂಪಾಯಿ. 40 ವರ್ಷದಿಂದ 40 ವರ್ಷದಿಂದ ಹೆಂಗಿರುತ್ತೆ ಅಯ್ಯಪ್ಪ, 10,000 ಇದ್ದಂಗೆ. ಮತ್ತೆ ಖಂಡಿತ ನಾನು ಹಿಂಗೆ ಮಾಡಿ ಸರಿ ಮಾಡ್ತೀನಿ. ಏನು ಬಿಡೋಂಗಿಲ್ಲ, ಯಾವುದು ಬಿಡೋಂಗಿಲ್ಲ. ಸರಿ ಮೇಲೋದೆ. ಇಲ್ಲಿ ಕೆಳಗಡೆ ಇಲ್ಲಿ ಡಬ್ಬಿಂಗ್ ಅವ್ರು ನಡೀತಾ ಇದ್ದು, ಬೇರೆಯವ್ರದ್ದು ನಡೀತಿದ್ದು. ಮೇಲೋಗ್ಬಿಟ್ಟು ಅಲ್ಲೊಂಚೂರು ಮಾಡ್ಕೊಂಡು 100 ರೂಪಾಯಿ ಇಸ್ಕೊಂಡು ಕೆಳಗಡೆ ಫಸ್ಟ್ ಡೇ ಹಿಂಗೆ ನಂದು ನಾನು ಕಂಡು ಹೋಗ್ತಾ ಇದೆ. ಸರಿ ಓಕೆ, ಡಬ್ಬಿಂಗಲ್ಲಿ ಸಕ್ಸಸ್ ಆಗಿದ್ದೀನಿ. ಮೋಡಿಯ ಮಾಡಿದೊಳ ಪರಸಂಗ ಐತೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.